ನಾವು ಹಾಕ್ಸೋ ಪೆಟ್ರೋಲ್ಗೂ ನಮ್ಮ ದೇಶದ ರಾಜಕೀಯಕ್ಕೂ ಭಾಳ ದೊಡ್ಡ ಕನೆಕ್ಷನ್ ಐತಿ. ಎಲೆಕ್ಷನ್ ಬಂತಂದ್ರೆ ಸಾಕು, ಆ ಪೆಟ್ರೋಲ್ ಡೀಸೆಲ್ ರೇಟ್ಗೆ ಒಂದು ಮ್ಯಾಜಿಕ್ ಬ್ರೇಕ್ ಬಿದ್ದುಬಿಡುತ್ತೆ. ಅದು ಯಾಕೇನ? ಅದು ಎಲೆಕ್ಷನ್ ಮುಗಿದ ತಕ್ಷಣ ಆ ಬ್ರೇಕ್ ರಿಲೀಸ್ ಆಗಿ ರೇಟ್ ಹಂಗೆ ಜಂಪ್ ಆಕತಿ, ನಮ್ಮ ಕಿಶಕ್ಕೆ ಕತ್ತಿರನೇ ಬೀಳ್ತೈತಿ. ಈಗ ಬೈ ಎಲೆಕ್ಷನ್ ಭೂತ ಬೆನ್ನು ಹತ್ತಿತ್ತು. ಅದ್ರ ಸಂಬಂಧ ಈ ಪೆಟ್ರೋಲ್ ರೇಟ್ ಆಗಲಿ ಡೀಸೆಲ್ ರೇಟ್ ಆಗಲಿ ಯಾವ ಜಾಸ್ತಿನ ಆಗಿರಲಿಲ್ಲ. ಇನ್ನೇನು ಎಲೆಕ್ಷನ್ ಮುಗೀತು, ರಿಸಲ್ಟು ಬಂತು. ಈಗ ನಮ್ಮ ಮ್ಯಾಗ ಅಟ್ಯಾಕ್ ಮಾಡೋಕೆ ಒಂದು ದೊಡ್ಡ ಬ್ರಹ್ಮಾಸ್ತ್ರ ರೆಡಿ ಆಗೈತಿ. ಅದೇನಪ್ಪ ಅಂದ್ರೆ ಪೆಟ್ರೋಲ್ ರೇಟ್ 5 ರೂಪಾಯಿ, ಮನೆಗೆ ಯೂಸ್ ಮಾಡ್ತಕ್ಕಂಥ ಗ್ಯಾಸ್ ಪ್ರೈಸ್ 50 ರೂಪಾಯಿ ಹೆಚ್ಚಾಗೋ ಎಲ್ಲ ಸಂಭಾವನೆ ಐತಿ. ಅಲ್ಲ, ಸಡನ್ ಆಗಿ ಈ ರೇಟ್ ಇರ್ಸಕ್ಕೆ ಏನು ಕಾರಣಪ್ಪ ಅಂತಂದ್ರೆ ಇದ್ರ ಒಳಗಿನ ಸತ್ಯ ಏನಂತಂದ್ರೆ, ಇರಾನ್ ಯುದ್ಧ ಸ್ಟಾರ್ಟ್ ಆದಾಗಿನಿಂದ ಇಂಟರ್ನ್ಯಾಷನಲ್ ಮಾರ್ಕೆಟ್ ಒಳಗೆ ಕಚ್ಚಾ ತೈಲದ ರೇಟ್ 72ರಿಂದ $108 ಜಿಗಿದಿತ್ತು. ಜಗತ್ತಿನ 120 ದೇಶಗಳು ಆಲ್ರೆಡಿ ಪೆಟ್ರೋಲ್ ರೇಟ್ನ ಜಾಸ್ತಿ ಮಾಡ್ಯಾವ, ಆದ್ರೆ ಇಂಡಿಯಾ ಒಂದನ್ನ ಬಿಟ್ಟು. ಯಾಕಪ್ಪ ಅಂದ್ರೆ ಇಲ್ಲಿ ಪಂಚರಾಜ್ಯಗಳ ಬೈ ಎಲೆಕ್ಷನ್ ನಡೆಯಕತ್ತಿತ್ತು. ಅದರ ಸಂಬಂಧ ಸುಮ್ಮನಿದ್ರು. ಆದ್ರೆ ಇದರಿಂದ ನಮ್ಮ ಭಾರತದ ಕಂಪ್ನಿಗಳಾದಂತಹ HP, ಇಂಡಿಯನ್ ಆಯಿಲ್ ಮತ್ತು ಭಾರತ್ ಪೆಟ್ರೋಲಿಯಂ ಕಂಪ್ನಿಗಳಿಗೆ ಎಷ್ಟು ನಷ್ಟ ಆಗತ್ತಿತ್ತು ಅಂತಂದ್ರೆ ಇದನ್ನ ಕೇಳಿದ್ರೆ ನೀವ ಶಾಕ್ ಆಕ್ಕಿರಿ. ಹೌದು, ಪ್ರತಿ ಲೀಟರ್ ಪೆಟ್ರೋಲ್ಗೆ 20 ರೂಪಾಯಿ ಮತ್ತು ಡೀಸೆಲ್ಗೆ 100 ರೂಪಾಯಿ ಲಾಸ್ ಆಗತ್ತಂತ. ಇದನ್ನ ಹೆಂಗಾರು ಮಾಡಿ ರಿಕವರ್ ಮಾಡ್ಕೋಬೇಕಲ್ಲ. ಅದಕ್ಕೆ ಈಗ ರೇಟ್ ಜಾಸ್ತಿ ಮಾಡಕ್ಕೆ ಕುಂತಾರ. ಏನಪ್ಪ ಹಂಗಾರೆ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಪೆಟ್ರೋಲ್ ರೇಟ್ 20 ರೂಪಾಯಿ ಜಾಸ್ತಿ ಆಕತ್ತೆ? ಹಂಗಲ್ಲ, ನಮ್ಮ ಸರ್ಕಾರ ಹಂಗೆ ಒಂದು ಸಲ ಶಾಕ್ ಕೊಡಂಗಿಲ್ಲ. ಹಂಗೇನ್ರಾದ್ರೆ ದೇಶದೊಳಗೆ ಹಾಹಾಕಾರನ ಸೃಷ್ಟಿ ಆಕತಿ. ಅದ್ರ ಬದ್ಲಿ 2022 ಮಾಡಿದಾರಲ್ಲ, ಹಂಗೆ ಸ್ಲೋ ಪಾಯ್ಸನ್ ಕೊಡ್ತಾರ. ದಿನಕ್ಕೆ 80 ಪೈಸೆ, 1 ರೂಪಾಯಿ ಅನ್ನಂಗೆ ಏರಿಸ್ಕೊಂತ ಹೋಗ್ತಾರ. 15 ದಿವ್ಸಕ್ಕೆ 15 ಸಲ ರೇಟ್ ಏರಿಸಿ ನಮ್ಮ ಜೇಬಿಗೆ ಕತ್ತರಿ ಹಾಕ್ತಾರ. ಈಗ ಮೇನ್ ಪಾಯಿಂಟಿಗೆ ಬರ್ತೀನಿ. ಪೆಟ್ರೋಲ್ ರೇಟ್ ಡೀಸೆಲ್ ರೇಟ್ ಜಾಸ್ತಿ ಆದರೆ ಬರೀ ಬೈಕು ಕಾರ್ ಇರೋಷ್ಟೇ ಸಮಸ್ಯೆ ಆಗಲ್ಲ. ಬರೀ ಡೀಸೆಲ್ ರೇಟ್ 5 ರೂಪಾಯಿ ಹೆಚ್ಚಾದ್ರೆ ಸಾಕು, ಲಾರಿ ಮತ್ತು ಗೂಡ್ಸ್ ವೆಹಿಕಲ್ ಬಾಡಿಗೆ ಜಾಸ್ತಿ ಆಕತಿ. ಇದರ ನೇರ ಹೊಣೆ ನಮ್ಮಂಥ ಸಾಮಾನ್ಯರ ಮೇಲೆ ಬೀಳದ. ತರಕಾರಿ, ಹಾಲು, ದಿನಸಿ, ಬಟ್ಟೆ ಅಂತೇಳಿ ಎಲ್ಲ ರೇಟ್ ಡಬಲ್ ಹಾಕೊಂತ ಹೋಕ್ಕವ. ಇದಕ್ಕೆ ಬಲಿಪಶು ಆಗೋದ ನಮ್ಮಂಥ ಮಿಡಲ್ ಕ್ಲಾಸ್ ಮಂದಿ. ಇನ್ನೇನು ಎಲೆಕ್ಷನ್ ಮುಗೀತು, ರೇಟು ಜಾಸ್ತಿ ಆಕತಿ. ಓಟ್ ಹಾಕಿದ ಪಾಪಕ್ಕೆ ಈ ಬೆಲೆನೂ ನಾವ ತಿರ್ಬೇಕು. ಹೋಗ್ರಿ ದೌಡೋಗಿ ಟ್ಯಾಂಕ್ ಫುಲ್ ಮಾಡಿಸ್ಕೊರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ.